ಮಣಿಕಟ್ಟುವಿನ ದೊಡ್ಡ ಮನೆಯ ದೊಡ್ಡ ದೊಡ್ಡ ಕಥೆಗಳನ್ನು ನಾವು ಕೇಳ್ತಾ ಇದ್ವಿ. ಇನ್ನಷ್ಟು ಸ್ವಾರಸ್ಯಕರವಾದಂತಹ ಸಂಗತಿಗಳು ಇದರಲ್ಲಿ ಅಡಗಿವೆಯಂತೆ. ಬನ್ನಿ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಈಗ ಮನೆಯವರಿಂದಲೇ ಪಡೆದುಕೊಳ್ಳೋಣ. ರೈ ಕುಟುಂಬದ ಗುತ್ತಿನ ಮನೆ ಕುತೂಹಲಗಳ ಗೂಡು. ಜೊತೆಗೆ ಜಮೀನ್ದಾರರ ಮನೆಯಾದ್ದರಿಂದ ಇಲ್ಲಿನ ವಸ್ತುಗಳು, ವಾಸ್ತುಶಿಲ್ಪ ಎಲ್ಲವೂ ಅದಕ್ಕೆ ತಕ್ಕಂತೆ ಮಾಡಲಾಗಿದೆ. ಜೊತೆಗೆ ಈ ಮನೆಯ ವೈಶಿಷ್ಟ್ಯವೇನೆಂದರೆ ಹಳೆಯ ಕಾಲದ ವಸ್ತುಗಳು ಬರೀ ಅಲಂಕಾರಕ್ಕಿರದೆ ಮನೆಯಲ್ಲಿ ಇಂದಿಗೂ ಕೂಡ ನಿತ್ಯ ಬಳಕೆಯಲ್ಲಿದೆ. ಹೀಗಾಗಿ 200 ವರುಷಗಳು ಕಳೆದರೂ ಗುತ್ತಿನ ಮನೆಯ ಸ್ವಾದ ಹಾಗೇ ಇದೆ. ಜಗ್ಲಿಯಿಂದ ಇನ್ನು ಒಳಗಡೆ ಹೋದ್ರೆ ಇಲ್ಲಿ ಅಡಿಗೆ ಮನೆಯಾ? ಹೌದು. ಓಕೆ. ಸೊ ಇದು ಇಲ್ಲಿ ಅಡಿಗೆ ಮನೆ ಇದಕ್ಕೆ ಬಂದ್ವಿ. ಇಲ್ಲಿ ಡೈನಿಂಗಾ? ಹೌದು, ಇದು ಡೈನಿಂಗ್ ರೂಮ್ ಅಂತ ಈಗ ಹೇಳುದು. ಡೈನಿಂಗ್ ರೂಮ್ ಅಂತ. ಹೌದು. ಬಟ್ ಮೊದಲು ಕೂಡ ಇದು ಇಲ್ಲ, ಅದಕ್ಕೆ ಬಳಕೆ ಆಗ್ತಿತ್ತು. ಬಳಕೆ ಆಗ್ತಿತ್ತು. ಊಟ ಗೀಟ ಎಲ್ಲ ಎಲ್ಲೇ ಮಾಡುದು. ಈಗ ಎಲ್ಲ ಟೇಬಲ್ ಇಟ್ಟಿತ್ತು. ಓಕೆ. ಎಲ್ಲಾ ರೀತಿಲೂ ಹಳೆ ವಸ್ತುಗಳನ್ನೆಲ್ಲ ಇಟ್ಕೊಂಡು ಬಳಸ್ತೀರಾ ಇದನ್ನ, ಅಥವಾ ಈಗ ಎಲ್ಲ ಬೇರೆ ತರದ್ದು ಬಳಸ್ತೇವೆ. ಇದು ಮುಂಚೆ ಇದ್ದದ್ದೆಲ್ಲ. ಇದು ಅಕ್ಕಿ ಅನ್ನ ಬಸಿಯುದು. ಓಕೆ ಓಕೆ. ಅನ್ನ ಬಸಿಯುದು ಅಂದ್ರೆ ಇದು ಅನ್ನ ಬಸಿಲಿಕ್ಕೂ ಇಷ್ಟು ಬಾರದ್ದು ಅಂದ್ರೆ ಅಷ್ಟು ಶಕ್ತಿ ಬೇಕದು. ಅನ್ನ ಬಸಿಯುದು. ಓಕೆ. ಇದು ಅಳತೆ. ಅಳದು ಮುಡಿ, ಅಕ್ಕಿ ಮುಡಿ ಕಟ್ತಾರಲ್ಲ ಅವಾಗ ಇದು ಇದರಲ್ಲಿ ಅಳತೆ ಮಾಡಿ ಮುಡಿ ಕಟ್ಟದಂತೆ. ಒಂದು ಮುಡಿಗೆ 4 ಇದು ಹಾಕ್ತಾರೆ ಇದರಲ್ಲಿ ಫುಲ್ಲು. ಇದೆಲ್ಲ ಏನಕ್ಕೆ ಬಳಕೆ ಆಗ್ತಿತ್ತು? ಅದು ಇದು ಅಕ್ಕಿ ಮುಡಿ ಕಟ್ಟುವಾಗ ಇದು ಹುರಿ ಹಗ್ಗ ಹಾಕ್ತಾರಲ್ಲ ಆವಾಗ ಇದನ್ನು ಹೀಗೆ ಮಾಡಿ ಬಡಿಯೋದು. ಹೌದು, ಬಡಿಯೋದು. ಇದೆಲ್ಲ ಅರಿಯೋದಕ್ಕೆ ಎಲ್ಲ ಇದು ವೀಳ್ಯದೆಲೆ. ಓಕೆ. ಅದೆಲ್ಲ ನೆನಪು ಅಷ್ಟೇ ಅಲ್ವಾ, ಅವಾಗ ಉಪಯೋಗಿಸ್ತಿದ್ರು ಅನ್ನೋಂಥದ್ದು. ಈಗೆಲ್ಲ ಇದೆಲ್ಲ ಯಾರು ಕೊಡ್ತಾರೆ? ಹೌದು, ಈಗಿನವ್ರು ಯಾರು ಕೊಟ್ಟೋದಿಲ್ಲ. ಬಟ್ ನಿಮ್ಗೆ ನೆನಪಿದ್ಯಾ, ನೀವು ಚಿಕ್ಕಂದಿನಲ್ಲೆಲ್ಲ ಇಲ್ಲೇ ಆಡಿ ಬೆಳೆದಿದ್ದು, ಇಲ್ಲೇ ಊಟ ತಿಂಡಿ ಇದೆಲ್ಲ ನೆನೆಸ್ಕೊಬೋದಾ ನೀವು? ಅವಾಗ ಎಷ್ಟು ಜನ ಇರ್ತಿದ್ರಿ ಇಲ್ಲಿ? ಆವಾಗದ್ದು ನೆನೆಸುವಾಗ ಇವಾಗೆಲ್ಲ ಹಾಗೆಲ್ಲ ಆ ಸಮಯ ಇನ್ನು ಬರಲ್ಲ. ಹೌದು. ಅಡಿಗೆ ಮನೆಯ ಅದೇ ರೀತಿ ಹಳೆ ರೀತಿಯಲ್ಲೇ ಮಾಡ್ಕೊಂಡು ಬರ್ತಾ ಇದ್ದೀರಾ? ಇದು ಒಲೆಯಲ್ಲಿ ಮಾಡೋದು ಹಳೆ ರೀತಿ. ಬಟ್ ಗ್ಯಾಸ್ ಇಟ್ಕೊಂಡಿದ್ದೀವಿ. ಬಟ್ ಅದ್ರ ದಿನ ಅಡಿಗೆ ಎಲ್ಲ ಇಲ್ಲೇ ಆಗದ ಅದ್ರಲ್ಲಿ. ಇದು ಕಟ್ಟಿಗೆಯಲ್ಲಿ ಮಾಡುದು ಒಲೆ. ಹೀಗೆ ಇನ್ನೊಂದು ಉಂಟು. ಅದು ಮುಂಚೆನೆ ಇದ್ದದ್ದು 2. ಆವಾಗೆಲ್ಲ ಬಳಕೆ ಆಗ್ತಿತ್ತಂತೆ 2 ಸಹ. ಹೌದು. ಈಗ ಇದು ಒಂದು ಸಾಕಾಗುತ್ತೆ. ಬಟ್ ಇವತ್ತಿಗೂ ನೀವು ಒಲೆಯಲ್ಲೇ ಅಡಿಗೆ ಮಾಡ್ತಾರೆ? ಒಲೆಯಲ್ಲಿ ಮಾಡ್ತಾರೆ. ಬಟ್ ಅದು ಒಲೆಯಲ್ಲಿ ಅಡಿಗೆ ಮಾಡಿದ್ರೆ ಅದು ರುಚಿ ಜಾಸ್ತಿ ಅಂತ. ರುಚಿ ಜಾಸ್ತಿ. ಹೌದು ಅಲ್ವಾ? ಮತ್ತು ಒಳಕಲ್ಲು ಇದು ಇದರಲ್ಲೇ ರುಬ್ಬೋದು. ಈಗಲೂ ಕೂಡ ಹಬ್ಬಕ್ಕೆಲ್ಲ ಅದರಲ್ಲಿ ರುಬ್ತೀರಿ. ಕೆಲಸದವರು ತುಂಬಾ ಜನ ಎಲ್ಲ ಸೇರ್ತಾರೆ. ಬಟ್ ಇದೇನು ಅಡಿಗೆ ಮನೆ ಮುಗಿತಾನೆ ಇಲ್ಲ, ಎಷ್ಟು ದೊಡ್ಡದಿದೆ. ಅಡಿಗೆ ಮನೆ ಉದ್ದಕ್ಕೆ ಉಂಟು. ಹೌದು. ಇಲ್ಲಿ ನೆನಪಿದೆಯಾ ನಿಮ್ಗೆ ಅವಾಗ ಎಷ್ಟು ಜನ ಅಡಿಗೆ ಮಾಡ್ತಿದ್ರಿ ಇಲ್ಲಿ? ನಿಮ್ಮ ಅಮ್ಮ ಎಲ್ಲ? ಹೌದು, ಗೊತ್ತು, ನನಗೆ ನೆನಪುಂಟು. ನಾನು ತುಂಬಾ ಚಿಕ್ಕದಿದ್ದೆ ಆಗ. ಆ ಕಡೆ ಆ ಒಲೆಯಲ್ಲಿ ಸಹ ಮಾಡ್ತಿದ್ರು. ಮತ್ತು ಈ ಹಳೆ ಮನೆಗಳಲ್ಲಿ ಇದೊಂದು ಬಹಳ ವಿಶೇಷತೆ ಅಲ್ವಾ, ಹೆಬ್ಬಾಗಿಲಿಂದ ಹಿಡಿದು ಹಿಂಬಾಗಿಲಿನವರೆಗೆ ಒಂದೇ ನೇರದಲ್ಲಿ ಬಾಗಿಲುಗಳನ್ನ ಮಾಡೋದು. ಅದಕ್ಕೆ ಬಹಳ ವಿಶೇಷತೆ ಇದೆಯಾ ಅಂತ? ವಿಶೇಷತೆ ಇರ್ಬೋದು. ಈ ತರ ಹಳೆ ಕಾಲದ ಮನೆಗಳಲ್ಲಿ ಇದು ಈ ತರ ಬಾಗಿಲಿಗೆ ವಿಶೇಷತೆ ಇರ್ಬೋದು. ಹೌದು, ಇರ್ಬೋದು.
ಅಂತಂದಮೇಲೆ ಅಲ್ಲಿ ಬಿಸಿಲಿಗೇನು ಬರ ಇಲ್ಲ ಬಿಡಿ. ಆದರೆ ಹೊರಗೆ ಎಷ್ಟೇ ಬಿಸಿಲಿದ್ರೂ ಕೂಡ ಈ ಗುತ್ತಿನ ಮನೆಯೊಳಗೆ ಕಾಲಿಡ್ತಾ ಇದ್ದಂತೆ ತಂಪಾದಂತಹ ಅನುಭವ ಆಗುತ್ತೆ. ಹಾಗೆ ತಂಪಾದ ಅನುಭವಗಳನ್ನು ಹೊಂದಿರುವಂತಹ ಕಥೆಗಳು ಕೂಡ ಈ ಮನೆಯವರ ಬಳಿ ಇದೆ. ಜೊತೆಗೆ ಇಲ್ಲಿರುವ ದೈವದ ಮನೆಯ ವಿಶೇಷತೆ ಬಹಳ ವಿಶಿಷ್ಟವಾಗಿದೆ. ಮನೆಯೊಳಗೊಂದು ಹೊರಗೊಂದು ಹೀಗೆ 2 ದೇಗುಲಗಳಿವೆ. ನಿತ್ಯ ಧಾರ್ಮಿಕ ವಿಧಿವಿಧಾನದಂತೆ ಪೂಜೆ ಪುನಸ್ಕಾರಗಳು ನೆರವೇರ್ತವೆ. ನಿತ್ಯವೂ ವಾದ್ಯದ ನಾದದೊಂದಿಗೆ ದೇವರಿಗೆ ಮಂಗಳಾರತಿ ನೆರವೇರುತ್ತೆ.